ಕುದೂರು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದೂರು ಮಹೇಶ್. ಮಾಗಡಿ ತಾಲೂಕು ಕುದೂರು ಹೋಬಳಿಯ ಲಕ್ಕೇನಹಳ್ಳಿ ಗ್ರಾಮದ ಕುಮಾರ್ ಎಂಬುವರು ಸೇನೆಯಲ್ಲಿ 21 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಮಂಗಳವಾರ ರಾತ್ರಿ ಹುಟ್ಟೂರಾದ ಲಕ್ಕೇನಹಳ್ಳಿ ಗ್ರಾಮಕ್ಕೆ ಮರಳಿ ಬಂದಿದ್ದರು. ಸೇನೆಯಲ್ಲಿ 21 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಲಕ್ಕೇನಹಳ್ಳಿ ಗ್ರಾಮಕ್ಕೆ ವಾಪಸ್ಸಾದ ಗೌರಮ್ಮನವರ ಮಗ ಕುಮಾರ್ ರವರಿಗೆ ಇಡೀ ಗ್ರಾಮವೇ ಅದ್ದೂರಿಯಾದ ಸ್ವಾಗತವನ್ನ ನೀಡಿ ಸನ್ಮಾನಿಸಿದರು. घर कब आओगे कि घर कब आओगे, लिखो कब आओगे कि तुम बिन ये घर सुना सुना है। संदेश आते हैं हमें तड़पाते हैं, जो चिट्ठी आती है तो पूछे जाती है कि घर कब आओगे कि घर कब आओगे, लिखो कब आओगे कि तुम बिन ये घर सुना सुना है। मैं वापस आऊंगा, मैं वापस आऊंगा, फिर अपने गाँव में किसी की छाँव में, कि माँ के आंचल से गाँव के पीपल से किसी के काजल से किया जो वादा था वो निभाऊंगा। मैं एक दिन आऊंगा, मैं एक दिन आऊंगा, मैं एक दिन आऊंगा, मैं एक दिन आऊंगा। ಗ್ರಾಮದಲ್ಲಿ ಇವತ್ತು ಒಂದು ಹಬ್ಬದ ವಾತಾವರಣ. ಏನಂದ್ರೆ ನಮ್ಮ ಗ್ರಾಮದಲ್ಲಿ ಒಬ್ಬ ಹೆಮ್ಮೆಯ ವೀರಪುತ್ರ ಅಂದ್ರೆ ಕುಮಾರ್ ಭದ್ರ. ಇವರು 21 ವರ್ಷ ನಮ್ಮ ದೇಶದಲ್ಲಿ ಹಲವಾರು ಕಡೆ ಮಿಲಿಟರಿಲಿ ಸೇವೆ ಮಾಡಿ ಸದುಪಯೋಗ ಪಡ್ಕೊಂಡು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಒಂದು ಈ ಗ್ರಾಮದ ಪರವಾಗಿ ಸ್ವಾಗತ ಬಯಸ್ತೇನೆ. ಹಾಗೆ ನಮ್ಮ ತಾಯಿ ಗೌರಕ್ಕರು ಅವರ ಪುತ್ರ, ಅವ್ರಿಗೂ ನಮ್ಮ ಗ್ರಾಮದ ಪರವಾಗಿ ಸ್ವಾಗತ ಬಯಸ್ತೀನಿ. ಹಾಗೆ ಅವರ ಶ್ರೀಮತಿಯರಿಗೂ ಸ್ವಾಗತ ಮಾಡ್ತೀನಿ. ನಮಗೆಲ್ಲ ಒಂದು ಖುಷಿ ತರುವಂತ ವಿಚಾರ ಏನಂದ್ರೆ ನಮ್ಗೊಂದು ಇಲ್ಲಿವರೆಗೂ ಅವನು ಆರೋಗ್ಯವಾಗಿ ಬಂದದಲ್ಲ, ಅದಕ್ಕೆ ನಮ್ಗೆ ಖುಷಿ ಆಗ್ತದೆ. ಅವನಿಗೂ ಈ ದೇವರು ಒಳ್ಳೇದ್ ಮಾಡ್ಲಿ, ನರಸಿಂಹ ಸ್ವಾಮಿ ಒಳ್ಳೇದ್ ಮಾಡ್ಲಿ, ಮಾಲಮ್ಮ ಒಳ್ಳೇದ್ ಮಾಡ್ಲಿ, ಅವನಿಗೆ ಆರೋಗ್ಯ, ಅವ್ರ ಫ್ಯಾಮಿಲಿಗೆ ಆರೋಗ್ಯ, ಐಶ್ವರ್ಯ ಆಯಸ್ಪಟ್ಟು ಕಾಪಾಡಲಿ. ಸಂದರ್ಭದಲ್ಲಿ ಒಂದು ಮಾತು, ಈ ಊರ್ ಸೇವೆನ ಮಾಡ್ಲಿ, ಊರ್ ಸೇವೆನ ಮಾಡಿ ನಮ್ಮೂರು ಏಳಿಗೆನ ಮಾಡ್ಲಿ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್ ಸರ್. ಹರ್ಷೋಗೋದು ಅಂತ ಹೇಳಿದ್ರೆ ಸುಮ್ಮನೆ ಹೋಗಿ ಏನೋ ಬಂದ್ಬಿಡ್ತೀವಿ, ಟ್ರಿಪ್ ಹೋಗಿ ಬರ್ತೀವಿ ಇಲ್ಲ ತರ ಅಲ್ಲ. ಅದಕ್ಕೆ ಹೋಗೋಕ್ ಮುಂಚೆನೆ ತಯಾರಿ ಇರ್ಬೇಕಾಗತ್ತೆ. ಮಾನಸಿಕವಾಗಿ ದೇಹ ಮನಸ್ಸು ಎರಡೂ ಕೂಡ ಸ್ಪಂದಿಸ್ಬೇಕಾಗತ್ತೆ. ಸುಮ್ಮನೆ ಏನೋ ಹೋಗಿದೀವಿ ಬಂದಿದೀವಿ ಅನ್ನೋದಲ್ಲ. ನಿಮ್ಗೆ ಗೊತ್ತಿಲ್ಲ, ಬಹಳಷ್ಟು ಜನದ ಸ್ಟೋರಿಗಳನ್ನು ನಾವು ಟಿವಿಗಳಲ್ಲಿ ನೋಡ್ತಾ ಇರ್ತೀವಿ. ನಾನು ವೈಯಕ್ತಿಕವಾಗಿ ಬಹಳಷ್ಟು ಜನ ಸೈನಿಕರನ್ನ ಭೇಟಿ ಮಾಡಿ ಮಾತಾಡಿದ್ದೀನಿ. ಅವ್ರು ಹೇಳ್ತಕ್ಕಂಥ ಕಥೆಗಳನ್ನು ಕೇಳ್ತಾ ಇದ್ರೆ ನಿಜಕ್ಕೂ ಕೂಡ ರೋಮಾಂಚನ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರ ಬಾಡಿಗಳಿರ್ತಾರೆ, ಅಲ್ಲಿ ಹಿಮ ಸುರಿತಾ ಇರುತ್ತೆ, ಊಟಕ್ಕೂ ಕೂಡ ಬಹಳಷ್ಟು ತೊಂದರೆ. ಅಲ್ಲಿರ್ತಕ್ಕಂಥ ಊಟಗಳೆಲ್ಲ ಹಿಮದಲ್ಲಿ ಮುಚ್ಚೋಗಿರುತ್ತೆ. ಅಂತ ಪರಿಸ್ಥಿತಿನೂ ಕೂಡ ಅವರು ಎದುರಿಸಿರ್ತಾರೆ. ಒಂದು ವೇಳೆ ರಜಾ ಕೊಟ್ಟು 1 ತಿಂಗಳು 3 ತಿಂಗಳು ಹೋಗಿ ಅಂತ ಹೇಳಿದ್ರೆ
ಅವರು ಸರಿಯಾಗಿರ್ತಕ್ಕಂಥ ಮಾರ್ಗ ಹುಡುಕ್ಬೇಕು ಅಂದ್ರೆ 30-35 ಕಿಲೋಮೀಟರ್ ನಡಿಬೇಕು. ಎಲ್ಲ ರಸ್ತೆಗಳು ಕೂಡ ಮುಚ್ಚೋಗಿರುತ್ತೆ. ಅಂತ ಕಠಿಣ ಪರಿಸ್ಥಿತಿಯಲ್ಲಿ ಅವರು ನಮ್ಮ ನಾಡನ್ನ ರಕ್ಷಣೆ ಮಾಡ್ತಾ ಇರ್ತಾರೆ. ಸೊ ಈ ನಿಟ್ಟಿನಲ್ಲಿ ನಿಜಕ್ಕೂ ಕೂಡ ನಾವು ನಮ್ಗೆ ಯಾರಾದರೂ ದೇವರುಗಳು ಅಂತ ಇದ್ರೆ ನಮ್ಮ ತಂದೆ ತಾಯಿ ಬಿಟ್ರೆ ಸೈನಿಕರು ಅಂತ ನಾವು ಕರಿಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ಕಣ್ಮುಂದೆ ನಮ್ಮನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥವ್ರು, ಕಣ್ಣು ಕಾಣ್ತಲೇ ಇರೋ ದೇವ್ರು ಇರ್ಬೋದು, ನಾವು ಕಣ್ಣಲ್ಲಿ ನೋಡ್ತಾ ಇರ್ತಕ್ಕಂಥ ನಮ್ಮ ರಕ್ಷಣೆಗೋಸ್ಕರ ಇಡೀ ಜೀವವನ್ನ, ಇಡೀ ತಮ್ಮ ಕುಟುಂಬವನ್ನ, ಊರನ್ನ ಬಿಟ್ಟು ಯಾವುದೋ ಗೊತ್ತಿಲ್ಲದ ಊರಲ್ಲಿ ನಮ್ಮ ರಕ್ಷಣೆಗೋಸ್ಕರ ತಾವು ನಾವಿದ್ದೀವಿ, ನೀವು ಹೆದರಬೇಡಿ ಅಂತ ಹೇಳಿ ನಮಗೆ ಬೆನ್ನು ತೋರಿಸಿಕೊಟ್ಟು ವಿರೋಧಿ ರಾಷ್ಟ್ರಗಳಿಗೆ ಅಥವಾ ವಿರೋಧಿ ಸೈನಿಕರುಗಳಿಗೆ ಎದೆಯನ್ನ ಕೊಟ್ಟು ನಿಂತು ನಮ್ಮನ್ನ ರಕ್ಷಣೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿಲ್ಲ ಯಾವಾಗ ನಮ್ಮ ಜೀವ ಏನಾಗ್ಬೋದು ಅನ್ನೋ ನಿಟ್ಟಿನಲ್ಲಿ ದುಶ್ಚಟಗಳಿಗೆ ಬಲಿಯಾಗೋ ನಿಟ್ಟಿನಲ್ಲಿ ಹಾಳು ಮಾಡ್ಕೋತಾ ಇದ್ದೀರಿ. ಅದು ಬೇಡ. ದೇಶ ರಕ್ಷಣೆ ಅದು ದೊಡ್ಡ ಮಾತು ಬಿಡಿ. ಕೊನೆ ಪಕ್ಷ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ನಮ್ಮ ಜನಗಳನ್ನ ಸೇವೆ ಮಾಡ್ತಾ ನಮ್ಮ ಗ್ರಾಮ ಉದ್ಧಾರ ಮಾಡೋ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ನಿಜಕ್ಕೂ ಕೂಡ ಅಷ್ಟರ ಮಟ್ಟಿಗೆ ನಮ್ಮ ಬದುಕು ಸಾರ್ಥಕ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಸ್ನೇಹಿತ ಕುಮಾರ್, ನಾವೆಲ್ಲರೂ ಕೂಡ ವಿದ್ಯಾರ್ಥಿ ದಿಸೆಯಿಂದ ಜೊತೆಯಲ್ಲಿ ಆಟ ಆಡ್ತಾ ಬೆಳೆದವರು. ವಾಲಿಬಾಲ್ ಇಬ್ರು ಒಂದೇ ತಂಡದಲ್ಲಿ ವಾಲಿಬಾಲ್ ಅನ್ನ ಜಿಲ್ಲಾ ಹಾಗೂ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದ್ವಿ. ಬಾಲ್ಯದಿಂದ ಸ್ನೇಹಿತರು, ಜೊತೆಗೆ ಆಡುವವರು, ಜೊತೆಗೆ ಡಿಗ್ರಿ ಮಾಡಬೇಕಾದಂತ ಸಂದರ್ಭದಲ್ಲಿ ಅವನು ಸೆಕೆಂಡ್ ಇಯರ್ ಡಿಗ್ರಿ ಇದ್ದಾಗ BSF ಸೆಲೆಕ್ಷನ್ ಆಯ್ತು. ನಾವೆಲ್ಲರೂ ಕೂಡ ಒಂದ್ ರೀತಿ ಹೆಮ್ಮೆ ಪಟ್ವಿ, ಖುಷಿ ಪಟ್ವಿ, ಅಷ್ಟೇ ದುಃಖನೂ ಇತ್ತು. ಬಾಡಿ ಹೋಗ್ತಾ ಇದ್ದಾನಪ್ಪ ನಮ್ಮ ಸ್ನೇಹಿತ, ಏನೋ ಹೆಂಗೋ ನಾವ್ ಹೆಂಗೆ ಅವ್ನ ಜೀವನ ನೋಡ್ತೀವಿ ಅನ್ನೋ ಮಟ್ಟಿಗೆ ಅಳ್ತಾನೆ ಕಳಿಸ್ಕೊಟ್ಟಿದ್ವಿ. ಇವತ್ತು 21 ವರ್ಷಗಳ ಸುದೀರ್ಘ ಸೇವೆ, 21 ವರ್ಷ ಸೇವೆ ಮಾಡೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಬಹಳಷ್ಟು ಜನ 1 ವರ್ಷ 2 ವರ್ಷಕ್ಕೆ ವಾಪಸ್ ಓಡ್ ಬಂದಿರೋಂಥ ಉದಾಹರಣೆಗಳು ಬಹಳಷ್ಟಿದೆ. ಅಂತ ಪರಿಸ್ಥಿತಿಯಲ್ಲಿ 21 ವರ್ಷ ತನ್ನ ಸಂಪೂರ್ಣ ಸೇವೆಯನ್ನು ಮುಗಿಸಿ, ಸುದೀರ್ಘವಾಗಿ ಸೇವೆಯನ್ನು ಮುಗಿಸಿ ಇವತ್ತು ತನ್ನ ತಾಯ್ನಾಡಿಗೆ ವಾಪಸ್ ಬಂದಿದ್ದಾನೆ. ನಮಗೆ ಅವತ್ತೆಷ್ಟು ಸಂಕಟ ಇತ್ತು ಅಷ್ಟೇ ಖುಷಿ ಇದೆ. ಇವತ್ತು ನಾವು ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಅವನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಅವನ ಜೊತೆಗೆ ಇನ್ನೂ 4 ಜನ ಸ್ನೇಹಿತರು ಅವನ ಜೊತೆಗೆ ಅಪಾಯಿಂಟ್ ಆಗಿದ್ದಂಥವ್ರು, ಒಟ್ಟಿಗೆ 5 ಜನ ಬಂದರು. 5 ಜನರನ್ನು ಕೂಡ ನಾವು ಸ್ವಾಗತ ಮಾಡಿ ಇವತ್ತು ನಮ್ಮೂರಿಗೆ ಕರ್ಕೊಂಡು ಬಂದಿದ್ದೀವಿ. ನಿಜಕ್ಕೂ ಅವನಿಂದ ಹೆಚ್ಚು ನಮಗೆ ಹೆಮ್ಮೆ ಇದೆ. ನಮ್ಮೂರಲ್ಲಿ ಹುಟ್ಟಿ ನಮ್ಮ ಜೊತೆ ಬೆಳೆದು ಇಂಥ ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಅವನನ್ನ ಜನ್ಮ ಕೊಟ್ಟಂತಹ ತಾಯಿ ಗೌರಮ್ಮನವರಿಗೆ ಮತ್ತು ಹನುಮಂತನಪ್ಪನವರಿಗೆ ಕೃತಜ್ಞರಾಗಿರ್ತೇವೆ. ಇವು ಅವನ್ನ ಆದರ್ಶವಾಗಿ ಇಟ್ಕೊಂಡು ನಮ್ಮ ನಾಡನ್ನ, ನಮ್ಮ ರಾಷ್ಟ್ರವನ್ನ ರಕ್ಷಣೆ ಮಾಡೋದ್ರಲ್ಲಿ ಶ್ರಮಿಸಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ನಮ್ಗೆ ಎಲ್ರಿಗೂ ನಮಸ್ಕಾರ. ಜೈ ಬೋಲೋ ಭಾರತ್ ಮಾತಾ ಕಿ ಜೈ, ಕರ್ನಾಟಕ ಮಾತಾ ಕಿ ಜೈ ಹಿಂದ್. ಈ ವೇದಿಕೆಯಲ್ಲಿ ಇವತ್ತು ನಾನು ನಿಂತಿರ್ಬೇಕಾದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಟ್ರೈನಿಂಗ್ಗೋಸ್ಕರ ಬೆಂಗಳೂರಿಗೆ ಹೋಗಿ, ಬೆಂಗಳೂರಿಂದ ನಾನು ವೆಸ್ಟ್ ಬೆಂಗಾಲ್ಗೆ ಹೋದೆ. ವೆಸ್ಟ್ ಬೆಂಗಾಲಲ್ಲಿ 12 ತಿಂಗಳ ಕಾಲ ಟ್ರೈನಿಂಗ್ ನಡೆಸಿ ಮತ್ತೆ ನನ್ನ ಗಡಿಗೆ ಸೇವೆ ಸಲ್ಲಿಸಲು ಅಲ್ಲಿ ಪೋಸ್ಟಿಂಗ್ ಆಗ್ತಿದೆ. ಮೊದಲನೇದಾಗಿ ವೆಸ್ಟ್ ಬೆಂಗಾಲ್, ಎರಡನೇದಾಗಿ ತ್ರಿಪುರ, ಮೂರನೇದಾಗಿ ಜಮ್ಮು ಕಾಶ್ಮೀರ್, 4ನೇದಾಗಿ ಗಂಗಾನಾಗ್ ರಾಜಸ್ಥಾನ್, 5ನೇದಾಗಿ ಮತ್ತೆ ಜಮ್ಮು ಕಾಶ್ಮೀರ್, ಲಾಸ್ಟ್ನೇದಾಗಿ ಮತ್ತೆ ನಾನು ಎಲ್ಲಿ ಟ್ರೈನಿಂಗ್ ಪಡಿತೀನೋ ಅಲ್ಲಿ ಅದೇ ಸ್ಥಾನಕ್ಕೆ ಮತ್ತೆ ನನ್ನ ಪೋಸ್ಟಿಂಗ್ ಆಯಿತು. ಅಲ್ಲೇ ನಾನು ಟ್ರೈನಿಂಗ್ ಮಾಡಿದ್ವಿ. ಮತ್ತೆ ಅಲ್ಲಿಂದಲೇ ನಾನು ಸೇವೆಯನ್ನ ಮುಕ್ತಾಯಗೊಳಿಸ್ಕೊಂಡು ಅಲ್ಲಿಂದಲೇ ವಾಪಸ್ ಬರ್ತಾ ಇದ್ದೀನಿ. ವೆಸ್ಟ್ ಬೆಂಗಾಲ್ ಸರ್, ಹೊಸ 21 ವರ್ಷಗಳ ಕಾಲ 14 ವರ್ಷ ಪಾಕಿಸ್ತಾನ್, ಇಂಡೋ ಪಾಕಿಸ್ತಾನ್ ಬಾರ್ಡರ್ನಲ್ಲಿ ಕಷ್ಟಕರವಾದ ಡ್ಯೂಟಿಯನ್ನು ಮಾಡಿ ಮತ್ತೆ 7 ವರ್ಷಗಳ ಕಾಲ ಇಂಡೋ ಬಾಂಗ್ಲಾದೇಶ್ ಅಲ್ಲೂ ಸಹ ಬಹಳ ಕಠಿಣ ಸೇವೆ ಮಾಡಿ ನಾನು ಆರೋಗ್ಯವಂತನಾಗಿ ನನ್ನ ಊರಿಗೆ ಬಂದು ತಲುಪಿದ್ದೇನೆ. ಇದಕ್ಕೆ ನಮ್ಮ ಊರಿನ ಗಣ್ಯ ವ್ಯಕ್ತಿಗಳು, ಈ ಸಮಾರಂಭವನ್ನು ಏರ್ಪಡಿಸುವಂತ ಎಲ್ಲಾ ಗಣ್ಯ ವ್ಯಕ್ತಿಗಳು, ನನ್ನ ಸಹಪಾಠಿಗಳು ಹಾಗೂ ನನ್ನ ಸ್ನೇಹಿತರಿಗೆ, ಆ ಊರಿನ ಎಲ್ಲಾ ಸಮಸ್ತ ಜನತೆಗೆ ನಾನು ಹೃತ್ಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸುತ್ತಾ ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ ಮಾತೆ. मैं वापस आऊंगा, मैं वापस आऊंगा, फिर अपने